ಈಗಾಗಲೇ ಮಕ್ತುಮ್ ಹುಸೇನ್ ಕರಡಿಗುಡ್ಡ ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ರೋಣ ತಾಲೂಕ್ ಗದಗ ಜಿಲ್ಲೆ ರೋಣ ತಾಲೂಕಿಗೆ ವರ್ಗಾವಣೆಯಾಗಿದ್ರು. ಅವರು ಇಲಾಖೆಯಲ್ಲಿ ಆಗುತ್ತಿರುವ ತೊಂದರೆಗಳು ಅಥವಾ ಏನು ಒತ್ತಡಗಳು ಆಗತಾವ ನಮ್ಮ ಇಲಾಖೆ ಒಳಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ, ಆ ಒತ್ತಡಕ್ಕೆ ಒಳಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಾರ ಅಂತ ಹೇಳಿ ನಮಗ ಅನಿಸಿಕೆ ಐತಿ. ಯಾಕಂದ್ರೆ ಈಗಾಗಲೇ ಅವರು ಬಹಳಷ್ಟು ನೊಂದಿದ್ರು, ನಮ್ಮ ಮುಂದೆ ಹೇಳ್ಕೊಂಡಿದ್ರು. ಅದೇ ಹಿಂದಿನ ದಿನಾನು ನಮಗ ಫೋನ್ ಹಚ್ಚಿದಾಗ ಸ್ವಲ್ಪ ನೊಂದವ್ರ ಗತೆ ಮಾತಾಡಿದ್ದಂತೂ ನಿಜ ಐತಿ. ಆದ ಕಾರಣ ನಮ್ಮ ಅನಿಸಿಕೆ ಅಷ್ಟೇ, ಆ ಏನ್ ಆತ್ಮಹತ್ಯೆ ತಮ್ಮ ಎಲ್ಲ ತಾವು ಹಾಕೊಂಡಾರಲ್ಲ ಅದು ಅನಿವಾರ್ಯತೆಯಿಂದ ಹಾಕೊಂಡಾರೆ ವಿನಃ ಅದ್ರಲ್ಲಿ ಏನೋ ಒಂದು ವಿಷಯ ಬೇರೆ ಐತಿ, ಅದನ್ನ ತನಿಖೆಗೆ ಒಳಪಡಿಸ್ಬೇಕು ಅನ್ನುವಂತ ಒಂದ್ ವಿಷಯ ಅಷ್ಟೇ. ಅಲ್ಲದೆ ಈಗಾಗಲೇ ಮೀನಾಕ್ಷಿ ಸುಂದರಂ ಸಮಿತಿ ಅಂತ ಹೇಳಿ ತಜ್ಞರ ಸಮಿತಿ ರಚನೆ ಮಾಡ್ಬೇಕು. ನಮ್ಮ ಕಾರ್ಯದ ಒತ್ತಡ ಸರ್ಕಾರದ ಗಮನಕ್ಕೆ ಬರ್ಬೇಕು, ಇಲಾಖೆ ಗಮನಕ್ಕೆ ಬರ್ಬೇಕು. ಒತ್ತಡಗಳ ನಿವಾರಣೆಗೆ ಇದು ಸೂಕ್ತ ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಈಗಾಗಲೇ ಈ ಹಿಂದಿನ ಹೋರಾಟದಲ್ಲಿ ನಾಗರಾಜ್ ಗಿನಿವಾಲದವರ ಹೋರಾಟದಲ್ಲಿ ನಾವು ಮನವಿ ಸಲ್ಲಿಸಿದ್ವಿ. ಅದರ ಪ್ರಕಾರ ಮೀನಾಕ್ಷಿ ಸುಂದರಂ ಸಮಿತಿ ರಚನೆ ಆಗೈತಿ. ರಚನೆ ಆದ್ರೂ ಅದು ಕಾರ್ಯರೂಪಕ್ಕೆ ಸರಿಯಾಗಿ ಬರ್ಲಾರ್ದೆ ಇನ್ನೂ ಅದರ ವರದಿ ಸದ್ಯಕ್ಕೆ ಒಪ್ಪಿಸಿಲ್ಲ. ತೊಂದರೆಗಳಿಂದ ಒತ್ತಡಗಳಿಂದ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಮತ್ತು ಗ್ರಾಮ ಪಂಚಾಯತಿ ನೌಕರರ ಮೇಲೆ ಒತ್ತಡಗಳು ಆಗುತ್ತಿರೋದನ್ನ ಸರ್ಕಾರ ಆಗ್ಲಿ ಮತ್ತು ಇಲಾಖೆ ಆಗ್ಲಿ ಗಮನಿಸ್ಬೇಕಂತ ಹೇಳಿ ನನ್ನ ವಿನಂತಿ. ಈ ಹೋರಾಟ ಈ ಇಲಾಖೆ ಒಳಗಾಗುವಂತ ಒತ್ತಡಗಳು ಮತ್ತು ಇಲಾಖೆಯಲ್ಲಿ ವಿಳಂಬ ನೀತಿ ಅನುಸರಿಸುವುದರಿಂದ ಮುಂದೆ ವೇತನ ಬಟವಾಡೆ ಮಾಡುವಲ್ಲಿ ವಿಳಂಬ ನೀತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಕಮಿಷನರೇಟ್ ಒಳಗೂ ವಿಳಂಬ ನೀತಿ ಆಗೋದ್ರಿಂದ ನೌಕರ ಮೇಲೆ ಒತ್ತಡ ಆಗಿ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗಿದ್ದಕ್ಕೆ ಇಂಥ ಘಟನೆಗಳು ನಮ್ಮ ಇಲಾಖೆ ಒಳಗೆ ನಡೆಯಕತ್ತಾವ ಅಂತ ಹೇಳಿ ನಾನು ಎಲ್ಲಾರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಈ ಯುವಕರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಇವೆಲ್ಲಾ ಸಮಸ್ಯೆಗಳನ್ನ ನಮಗೆ ನಿವಾರಿಸ್ಕೊಡ್ಬೇಕು. ಮುಂದೆ ಇಂಥ ಘಟನೆಗಳು ಆಗಲ್ದಂಗ ಇಲಾಖೆಯವರು ಸರ್ಕಾರದವ್ರು ನೋಡ್ಕೋಬೇಕಂತ ಹೇಳಿ ನಮ್ಮ ಧಾರವಾಡ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಮನವಿ ಮಾಡ್ಕೊಳಕತ್ತೇವಿ. ಇವತ್ತಿನ ದಿನ ಎಲ್ಲರೂ ಕೂಡಿ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಸಿದ್ದನಗೌಡರು ಸರ್ ಮತ್ತ ನಮ್ಮ ಜಿಲ್ಲೆಯ ನಾವು ಎಲ್ಲರೂ ಕೂಡಿ ನಾವು ಈ ಪ್ರತಿಭಟನೆಯಲ್ಲ ಪಾಲ್ಗೊಂಡೇವಿ. ಈ ಪ್ರತಿಭಟನೆಯಿಂದ ಫಲ ಸಿಕ್ಕು ನಮ್ಮ ಇಲಾಖೆಗೆ, ನಮ್ಮ ಇಲಾಖೆ ನೌಕರಸ್ಥರಿಗೆ ಒಳ್ಳೇದಾಗ್ಲಿ, ಇಂಥ ಘಟನೆಗಳು ಮುಂದೆ ಆಗಲ್ದಂಗ ನೋಡ್ಕೋರಿ ಅಂತ ಹೇಳಿ ನನ್ನ ಮನವಿಯನ್ನ ಸಲ್ಲಿಸ್ತಾ ಇದ್ವಿ. ಈಗಾಗಲೇ ಒಬ್ರು ಸಹೋದ್ಯೋಗಿ ಆದಂತ ಶ್ರೀ PDO ಅಧಿಕಾರಿಗಳಂತ ಮಕ್ತುಮ್ ಹುಸೇನ್ ಕರಡಿಗುಡ್ಡ ಅವರು ಹೋದ ವಾರ ಏನು ತಮ್ಮ ವೇತನ ಬಿಡುಗಡೆ ಹಾಗೂ ಮಾನಸಿಕ ಕಿರುಕುಳ ಒಂದು ಒತ್ತಡದಿಂದ ಅವರು ಏನು ಆತ್ಮಹತ್ಯೆಗೆ ಶರಣಾಗಿದ್ರು. ಆ ಘಟನೆಯನ್ನ ಖಂಡಿಸಿ, ಯಾಕಂತಂದ್ರೆ ಇದು ಅವರೊಬ್ಬರ ಮೇಲೆ ಆಗಿರ್ತಕ್ಕಂಥ ಘಟನೆ ಅಲ್ಲ, ಇದು ನಿರಂತರವಾಗಿ ಇಲಾಖೆಯಲ್ಲಿ ಈ ಹುದ್ದೆ ಸೃಜಿಸಿದಾಗಿಂದನೂ ಏನು ಕರ್ನಾಟಕ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಒಂದು ಪಂಚಾಯತ್ ವ್ಯವಸ್ಥೆ ಸುಧಾರಣೆ ಅಂತ ತರಲಿಕ್ಕೆ ಇವ್ರನ್ನ ಏನು ಸರ್ಕಾರ ಅಪಾಯಿಂಟ್ ಮಾಡಿದ್ರು, ಅವತ್ತಿನಿಂದನೂ ಕೂಡ ಇವತ್ತಿನವರೆಗೂ ಕೂಡ ಈ ಒಂದು PDO ಅಧಿಕಾರಿಗಳ ಮೇಲೆ ನಿರಂತರವಾಗಿ ಸ್ಥಳೀಯ ಹಂತದಲ್ಲಿ ಒತ್ತಡಗಳು, ಬಾಹ್ಯ ಒತ್ತಡಗಳಾಗ್ಲಿ, ಅದು ಇಲಾಖೆಯಿಂದ ಆಗ್ಲಿ ನಿರಂತರವಾಗಿ ನಡೀತಾ ಇದೆ. ಈ ಘಟನೆ ಇದು ಯಾಕಂತಂದ್ರೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಹಲವಾರು, ಇದು ಈ ಪ್ರಥಮ ವ್ಯಕ್ತಿ ಅಲ್ಲ ಇವರು ಆತ್ಮಹತ್ಯೆ ಮಾಡ್ಕೊಂಡಂತರು. ಇಂಥವರು ಒಂದು ನೂರಾರು ಜನದ ಒಂದು ಉದಾಹರಣೆ ಈ ಇಲಾಖೆಯಲ್ಲಿ 180 ಈ ಸಂಖ್ಯೆ ಪರಿಶೀಲನೆ ಮಾಡಿದ್ರೆ ಇದು ನಿಜಕ್ಕೂ ಕೂಡ ಅವರ ಮೇಲೆ ಎಷ್ಟೊಂದು ಒತ್ತಡ ಇದೆ ಅನ್ನುವಂಥದ್ದು ಕೂಡ ಕಂಡು ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಹಲವಾರು ಹೋರಾಟಗಳ ಮೂಲಕ ಸರ್ಕಾರದ ಗಮನವನ್ನ ಕೂಡ ತಂದಿದ್ದೇವೆ. ಬಟ್ ಆದಾಗ್ಯೂ ಕೂಡ ಸರ್ಕಾರ ಇನ್ನೂ ಕೂಡ ಅವರಿಗೆ ಇಂಥ ಒಂದು ಘಟನೆ ಅವ್ರ ಮೇಲೆ ಆಗದ ಇರ್ಲಿಕ್ಕೆ ವ್ಯವಸ್ಥೆಯನ್ನ ಇದುವರೆಗೂ ಕೂಡ ಸರ್ಕಾರ ಮಾಡಿಲ್ಲ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆದ್ರಿಂದ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಘಟನೆ ಇದು ನಿರಂತರವಾಗಿ ನಮ್ಮ ಅಧಿಕಾರಿಗಳ ಮೇಲೆ ನಡೀತಾ ಇದೆ. ಈ ಸೂಕ್ತ ರೀತಿಯಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರದು. ಅದಕ್ಕೆ ಸೂಕ್ತ ರೀತಿಯಾದಂಥ ಕಾನೂನು ವ್ಯವಸ್ಥೆಯನ್ನ
ಜಾರಿಗೆ ತರಬೇಕು ಅನ್ನುವಂತ ಒತ್ತಾಯವನ್ನ ನಾವು ಇವತ್ತು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಇವರು ಈಗ ಇವರು ಧಾರವಾಡ ಮೂಲತಃ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ಅವರು ಗದಗಕ್ಕೆ ಪೋಸ್ಟಿಂಗ್ ಆಗಿ ಗದಗದಲ್ಲಿ ಮುಡ್ರಗಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಮನವಿಗಳನ್ನು ಕೊಟ್ಟಿದ್ದು ಅದಾವ್ ಸರ್. ಈಗ ಅವರು ಜೀವನ ನಿರ್ವಹಣೆ ಕಷ್ಟ ಆಗತೈತಿ, ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅನ್ನೋಂಗ ಒಂದು ಲೆಟರ್ನು ಐತಿ ಸರ್ ನಮ್ ಕಡೆ. ಅವ್ರು ಕೊಟ್ಟಂತ ಲೆಟರ್ ಐತಿ. ಲೆಟರ್ ಫಾರ್ವರ್ಡ್ ಮಾಡಕ್ ಸರ್ ಎಲ್ಲ ಇಲ್ಲಿ ಆಗಿದ್ದು ಜಾಸ್ತಿ ಆಗಿದ್ದು ಇಲ್ಲಿ ತೊಂದರೆ ಆಗಿದ್ದು ಕಮಿಷನರೇಟ್ ಇಂದ ಹೊರತು ನಮ್ ಜಿಲ್ಲೆ ಒಳ ಅಧಿಕಾರಿಗಳಿಂದ ಆಗಿಲ್ಲ. ಯಾಕಂದ್ರೆ ಅವ್ರ 6 ತಿಂಗಳು ಆದ್ರೆ ಎಲ್ಲಾ ಪ್ರೊಸೆಸ್ಗಳು ಯಾವುದೇ ಒಂದು ಅಮಾನತ್ ಆಗ್ಲಿ ಯಾವುದೇ ಒಂದು ವ್ಯವಸ್ಥೆಗಳಾಗ್ಲಿ ಒಂದ್ ಕಾಲಮಿತಿ ಅನ್ನೋದು ಇರ್ತದೆ ಸರ್. ನಮ್ ಇಲಾಖೆ ಒಳಗ ಕಾಲಮಿತಿ ಮರ್ತ್ ಬಿಟ್ಟಾರ್ರಿ. ಕಾಲಮಿತಿ ಇಲ್ಲ, ಬರೇ ಇದನ್ನ ಒತ್ತಡಗಳನ್ನ ಮುಂದೆ ಇವತ್ತೆಲ್ಲ ಮರಣ ಆಗ್ಬೋದು, ಆತ್ಮಹತ್ಯೆಗಳಾಗ್ಬೋದು. ಅತಿ ಹೆಚ್ಚು ಸಂಖ್ಯೆ ಒಳಗ ನಮ್ಮ ಗ್ರಾಮ ಪಂಚಾಯತಿ ನೌಕರಸ್ಥರ ಆಧಾರ ವಿನಃ ಇಲ್ಲಿ ತಾಲೂಕ್ ಪಂಚಾಯತಿ ಸಿಬ್ಬಂದಿ ಆಗ್ಲಿ ಜಿಲ್ಲಾ ಪಂಚಾಯತಿ ಸಿಬ್ಬಂದಿ ಆಗ್ಲಿ ಮರಣ ಹೊಂದಿದ ರೆಕಾರ್ಡ್ಸ್ ಎಲ್ಲಿ ಸಿಗಂಗಿಲ್ಲ ಸರ್. ಮತ್ ಬೇರೆ ಇಲಾಖೆ ಕಂಪೇರ್ ಮಾಡ್ರೆ ಅತಿ ಹೆಚ್ಚು ಮರಣಗಳು ನಮ್ಮ ಇಲಾಖೆ ಒಳಗ ಅದಾವ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಒತ್ತಡಗಳು ಜಾಸ್ತಿ ಆಗಿದೆ. ಇಲಾಖೆ ಮುಂದೆ ಇನ್ನೊಂದೇನು ಸಿಬ್ಬಂದಿ ಪ್ಯಾಟರ್ನ್ ಚೇಂಜ್ ಮಾಡ್ರಿ ಅಂತ ಮೊದ್ಲಿಂದ ಹೇಳತ್ತೀವಿ. 1993 ಇದ್ದಂತ ಸಿಬ್ಬಂದಿ ಪ್ಯಾಟರ್ನ್ ಮ್ಯಾಗ ಇದ್ 4 ಮಂದಿ ಒಳಗನ ಕೋಟ್ಯಾಂತರ ಒಬ್ರ ಇವರು ಎಷ್ಟು ಕೋಟಿ ಗಂಟ್ಲೆ ವ್ಯವಸ್ಥೆಯನ್ನ ನಿರ್ವಹಿಸ್ತಾ ಇದಾರಲ್ಲ ಅಷ್ಟೇ ವ್ಯವಸ್ಥೆ ಅಂದ್ರೆ ನಿಯಮಗಳು ಆತು, ಅನುದಾನಗಳಾತು ನಾವು ಒಂದು ಗ್ರಾಮ ಪಂಚಾಯತಿ ನಿರ್ವಹಿಸತೈತಿ ಸರ್. ಬಟ್ ಇಲ್ಲಿ ಸಿಬ್ಬಂದಿ ಪ್ಯಾಟರ್ನ್ ಸರಿ ಆಗ್ತಿಲ್ಲ. ನಾವ್ ಇದನ್ನು ಸಾಕಷ್ಟು ಬಾರಿ ಮನವಿ ಕೊಟ್ಟಿವಿ. ಮತ್ ಲೋಕಾಯುಕ್ತ ಪ್ರಕರಣಗಳಾದಾಗ ಲೋಕಾಯುಕ್ತರು ಇಲ್ಲಿ ಇಲಾಖೆಗೆ ಸಲ್ಲಿಸ್ತಾರ್ರಿ. ಏನಂತೇಳಿ ಅದನ್ನ ತನಿಖೆಗೊಳಿಸ್ರಿ ಅಂತೇಳಿ, ನಮ್ಗ ಅಥವಾ ಪರ್ಮಿಷನ್ ಕೊಡ್ರಿ ಇಲ್ಲ ತನಕ ಅವಾಗ ಇಲಾಖೆಯವರೇ ಅದನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಕುಂದುಕೊರತೆ ಪ್ರಾಧಿಕಾರ ಅಂತ ಆಗೈತಿ. ಕುಂದುಕೊರತೆ ಪ್ರಾಧಿಕಾರ ಆಗ್ಲಾರ್ದ ಇಲಾಖೆ ಕೊಡ್ತಾರ, ಲೋಕಾಯುಕ್ತ ಕೊಡ್ತಾರ. ಅಲ್ಲಿ 10-15 ವರ್ಷ ಗಂಟ್ಲೆ ಒಂದು ಕೇಸ್ ನಡೀತಿ. ಇಲ್ಲಿ ಸೇವಾ ಏನ್ ಸವಲತ್ತುಗಳು ಸಿಗಬೇಕಾದ ಸವಲತ್ತುಗಳು ನಮ್ಮ ನೌಕರಸ್ಥರಿಗೆ ಸಿಗೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ಲೋಕಾಯುಕ್ತದಲ್ಲಿ ಬಹಳಷ್ಟು ಕೇಸ್ಗಳು ಇರ್ತಾವೆ. ಇಲ್ಲಿ ಹಂಗ ನಮ್ಮ ಇಲಾಖೆ ಇದ್ದಾಗ ಕುಂದುಕೊರತೆ ಪ್ರಾಧಿಕಾರ ಇದ್ದಾಗ ಇಲ್ಲಿ ತನಿಖೆ ಆಗ್ಬೇಕು, ಅದು ಆಗತ್ತಿಲ್ಲ. ನೌಕರಸ್ಥರು ಸಹ ನಮ್ಮ ಮೇಲಾಧಿಕಾರಿಗಳು ಸಹ ನಮ್ಮನ್ನ ತಾತ್ಸಾರ ಭಾವನೆಯಿಂದ ನೋಡ್ತಾ ಇದಾರೆ. ಏನೋ ಯಾರೋ ಒಂದು 4 ಮಂದಿ PDOಗಳು ಮಾಡಿದ್ದನ್ನ ಇಡೀ ವ್ಯವಸ್ಥೆನ ಹಂಗಾಯ್ತು ಅನ್ನುವಂತ ಧೋರಣೆಗೆ ಬಂದ್ಬಿಟ್ಟಾರಲ್ಲ, ಇದು ತಪ್ಪು ಅಂತ ನನ್ನ ವಾದ.